ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತೇನು ಚಿತ್ತೋಡಿ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಏನಂದ್ರೆ, ಅಲ್ಲಿ ಸೆಕ್ರೆಟರಿ ಅವರು ನಿಂಗಪ್ಪ ಅಂತಂದೇಳಿ ಕೆಲಸ ಮಾಡ್ತಾರೆ, ಸೆಕ್ರೆಟರಿ ಇದ್ದಾರೆ. ಅದು ಸುಮಾರು 2-3 ತಿಂಗಳಿಂದ ಅವರಿಗೆ ಮಾನಸಿಕ ಒತ್ತಡ ಆಗಿದೆ ಲೆಕ್ಕಪತ್ರದ ವಿಷಯವಾಗಿ. ಅದು ಒಂದು ಆಡಿಟಿಗೆ ಕೊಟ್ಟಾಗ ಆಡಿಟಿಂದ ರಿಪೋರ್ಟ್ ಬರೋವರೆಗೆ ಯಾಕೆ ತಡಲಿಲ್ಲ ಇವರು ಅಂತ ಬರೀ ಒತ್ತಡ ಹಾಕಂತ ಪರಿಸ್ಥಿತಿ ಏನಿತ್ತು ಇವರಿಗೆ. ಈಗ ಅವರೇ ನೇರ ಹೊಣೆ ಅಂತ ನಾನು ಏನು ಅಧ್ಯಕ್ಷ ಮತ್ತು ಡೈರೆಕ್ಟರ್ ಇಬ್ಬರು ವೀರೇಶ್ ಮತ್ತು ಸೀನಪ್ಪ ಮತ್ತು ಇವರು ರಾಜೇಶ್ ಅಂತ ಸತೀಶಪ್ಪ ಅವರೇ ನೇರ ಹೊಣೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಮ್ಮ ಅಪ್ಪನ ಸೊತ್ತು ಏನಲ್ಲ, ಅದು ರೈತರ ದುಡ್ಡು. ಅದು ನಾವು GB ಒಳಗೆ ಕೇಳಬೇಕಾದಂಥ ನಾವು, ನೀವೇನು ಕೇಳಿದ್ರಿ, ನೀನು ಕೇಳಂಗಿದ್ರೆ GB ಒಳಗೆ ಕುಂತಿದ್ದು ಕೇಳ್ಬೇಕು ಎಲ್ಲರಿದ್ದಾಗ. ನೀನು ಪರ್ಸ್ನಲ್ ಆಗಿ ಎದಕ್ಕೆ ಟಾರ್ಗೆಟ್ ಮಾಡಕತ್ತೀರಿ? ಇವತ್ತು ನಿಮ್ಮಿಂದನೇ ಆತ ಸೂಸೈಡ್ ಮಾಡ್ಕೋಬೇಕು. ಕಾರಣ ಇದಕ್ಕೆ ಸೂಕ್ತ ತನಿಖೆ ಆಗ್ಬೇಕು. ಇವತ್ತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಇಲ್ಲದನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ BDC ಹಾಕಿ ಮುತ್ತಿ ಆಗ್ತಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ. ಅದೇ ನಮ್ಮ ಅಪ್ಪರು ಫೋನ್ ಮಾಡಿದ್ರು, ನಾವು ವಿಷಯ ಕುಡಿದ್ವಿ ಅಂತಂದ್ರೆ ಇಮಿಡಿಯೇಟ್ಲಿ ನಾವೆಲ್ಲರೂ ನಮ್ಮ ಅಮ್ಮ, ನಾನು, ನಮ್ಮ ಅಕ್ಕ ಎಲ್ಲರೂ ಹಂಗೆ ಇಮಿಡಿಯೇಟ್ಲಿ ಅಲ್ಲಿ ಆಫೀಸಿಗೆ ಬರೋದು. ಆಫೀಸಿಂದ 100 ಬಿಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಬಂದು ಅಲ್ಲಿ ಪೊಲೀಸರು ಅಲ್ಲಿ ಬಂದಮೇಲೆ ಅಡ್ಮಿಟ್ ಮಾಡಿದ ತಕ್ಷಣ ಸ್ವಲ್ಪ ಎಲ್ಲ ಆರಾಮಾದ್ರು. ಅದು ಔಷಧಿಗೆ ಯಾವುದು ನೀರಲ್ಲಿ ಇದು ಕೊಟ್ಟರು, ನೀರಲ್ಲಿ ಕುಡಿದ್ಮೇಲೆ ವಾಮಿಟ್ ಎಲ್ಲ ಮಾಡ್ಕೊಂಡ್ರು, ಬಾತ್ರೂಮ್ ಕೂಡ ಮಾಡ್ಕೊಂಡ್ರು. ಆಮೇಲೆ ಅದು ಉಸಿರಾಟ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಅದಾದ್ಮೇಲೆ ಸ್ಟೇಟ್ಮೆಂಟ್ ಪೊಲೀಸರು ಬಂದು ಎಲ್ಲ ಬರ್ಕೊಂಡು ಹೋದಾಗ ಆಫೀಸಲ್ಲಿ ಫುಲ್ ಟಾರ್ಚರ್ ಕೊಡೋಕೆ ಅಂತ ನಾನು ಲೆಕ್ಕದ ಬುಕ್ಕದಲ್ಲಿ ಟಾರ್ಚರ್ ಕೊಡ್ತಿದ್ರಂತೆ. ಇದು ಒಂದು 2-3 ತಿಂಗಳಿಂದ ಹಿಂಗೆ ಮಾಡ್ತಾನೆ ಇದ್ದಾರೆ ಅವರು. ಕೆಲಸದ ಮೇಲೆ ಸೊಸೈಟಿ ಕೆಲಸ ಸೆಕ್ರೆಟರಿ ಚಿತ್ತೋಡಿ ಸೊಸೈಟಿ ಮಾಡ್ತಾರೆ. ಅಲ್ಲ ಮುಂದೆ ಏನಾಗಬೇಕು? ಈಗ FIR ಆಗಿದೆ, ಅದೇ ಒಡ್ಡನ್ ಸೀನಪ್ಪ ಅಂದು ಸತೀಶಪ್ಪ ಹೋಗ್ಬೋದು. ಇವರಿಬ್ಬರು ಇದು ಮಾಡಿ ಟಾರ್ಚರ್ ಕೊಡೋದಕ್ಕೆ ಅವ್ರ ವಿಷಯ ಕೊಡೋದು ಇದು ಮಾಡ್ಕೊಂಡಿದ್ದಾರೆ. ಮುಂದೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋಂತ ಇಷ್ಟಪಡ್ತೀನಿ. FIR ಮಾಡಂತ ಕೇಸ್ ಆಗಿದೆ, ನ್ಯಾಯ ಸಿಗ್ಬೇಕು ನಮಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕರ. ಚಿತ್ತೋಡಿಯಲ್ಲಿರ್ತಕ್ಕಂಥ ವಿವಿಧೇಶ ಸಹಕಾರಿ ಸಂಘದ ಒಂದು ಸೊಸೈಟಿಯಲ್ಲಿ ನಿನ್ನೆ ಮಧ್ಯಾಹ್ನ ಸೊಸೈಟಿಯ ಸೆಕ್ರೆಟರಿ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಮತ್ತು ಅಧ್ಯಕ್ಷರ ಕಿರುಕುಳದಿಂದಾಗಿ ಪಾಯ್ಸನ್ ಅನ್ನ ಕುಡಿರ್ತಕ್ಕಂಥದ್ದು. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಬಹುಶಃ ಆರಾಮಾಗ್ತಾರ ಅಂತ ನಮ್ಮೆಲ್ಲರೂ ಕೂಡ ಒಂದು ಆಶೆ ಇತ್ತು. ಆದರೆ ನಿನ್ನೆ ಏಕಾಏಕಿ ಸಂಜೆ ಒಂದು 6:30-7 ಗಂಟೆ ಸುಮಾರುವರೆಗೆ ಉಸಿರಾಟ ತೊಂದರೆ ಆಗಿ ತೀರ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ನಾವು ಚಿತ್ತವಾಡಿಗೆಯ ಸ್ಥಳೀಯರಾಗಿ ಒತ್ತಾಯ ಮಾಡೋದೇನೆಂದ್ರೆ, ಆ ಸೊಸೈಟಿಯಲ್ಲಿ ಏನೆಲ್ಲ ಹಣಕಾಸಿನ ವ್ಯವಹಾರ ಆಗಿದೆ, ಏನೆಲ್ಲ ಮಾನಸಿಕ ಒತ್ತಡ ಆಗಿದೆ ಅಧಿಕಾರಿಗಳ ಮೇಲೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥರ ಮೇಲೆ ಏನೆಲ್ಲ ಒತ್ತಡ ಆಗಿದೆ, ಅದರ ಮೇಲೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಸಹಕಾರ ಸಂಘದ ಸೊಸೈಟಿಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಬೇಕು. ಯಾರೆಲ್ಲ ಅಧ್ಯಕ್ಷರು ಅಥವಾ ಇನ್ನೊಬ್ರು ಮತ್ತೊಬ್ರು ಯಾರೆಲ್ಲ ಕಿರುಕುಳ ಕೊಟ್ಟಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ. ಇನ್ನೊಂದು ಬಾರಿ ಸೊಸೈಟಿ ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳ ಮೇಲೆ ಈ ರೀತಿ ಮಾನಸಿಕ ಒತ್ತಡ ಆಗ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತೇಳಿ ಇವತ್ತು ಹೇಳಿಕ್ ಬಯಸ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.